ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನವಿಲುಕೋಸು ಸೊಪ್ಪಿನಿಂದ ಒಂದು ಆರೋಗ್ಯಕರ ಅಡುಗೆಯನ್ನು ಮಾಡಿ ತೋರಿಸುತ್ತೇನೆ. ಎಲ್ಲರೂ ಈ ನವಿಲುಕೋಸು ಗಡ್ಡೆ ಮಾತ್ರ ತಿಂದು ಸೊಪ್ಪನ್ನು ಬಿಸಾಕಿ ಬಿಡುತ್ತಾರೆ. ಕಸದಿಂದ ರಸ ಅನ್ನುವ ಹಾಗೆ ನಾನು ಇದರಿಂದ ಒಂದು ಆರೋಗ್ಯಕರ ರೆಸಿಪಿಯನ್ನು ಮಾಡಿ ತೋರಿಸುತ್ತೇನೆ. ಇಲ್ಲಿ ಗೊಜ್ಜು ಮಾಡಲು ಈ ದಂಟು ಬೇಡ, ನಮಗೆ ಸೊಪ್ಪಷ್ಟೇ ಸಾಕು. ಈ ಸೊಪ್ಪನ್ನು ಚೆನ್ನಾಗಿ ತೊಳೆಯಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ನೀರಲ್ಲಿ ನೆನೆಸಿಡಬೇಕು. ನೀರಲ್ಲಿ ನೆನೆಸಿ ಅರ್ಧ ಗಂಟೆ ಆಗಿದೆ. ಈಗ ಈ ನೀರನ್ನು ತೆಗೆದು ಬೇರೆ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ವೀಕ್ಷಕರೇ, ನೀವೇನಾದರೂ ನನ್ನ ಚಾನಲ್ಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ನಲ್ಲಿ ಹಲವು ಬಗೆಯ ಹಳ್ಳಿಯ ರೆಸಿಪಿಗಳಿವೆ. ಈ ಸೊಪ್ಪಿನ ಚಟ್ನಿಯನ್ನು ಯೂಟ್ಯೂಬಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾಡಿ ತೋರಿಸುತ್ತಿದ್ದೇನೆ. ಎಲ್ಲರೂ ಈ ಸೊಪ್ಪನ್ನು ಬಿಸಾಕುತ್ತಾರೆ. ಈಗ ನಾನು ಈ ಸೊಪ್ಪನ್ನು ಕಟ್ ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಒಂದು ಬಾಣಲೆಗೆ ಹಾಕಿ ಖಾರಕ್ಕೆ ತಕ್ಕಂತೆ ಒಣಮೆಣಸು, ನಾನಿಲ್ಲಿ ಒಂದು 6 ಒಣಮೆಣಸನ್ನು ಹಾಕಿದ್ದೇನೆ. ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಲು ಬೇಕಾದಷ್ಟು ನೀರು. ನಾನಿಲ್ಲಿ ಒಂದು 2 ಗ್ಲಾಸ್ ನೀರನ್ನು ಹಾಕಿದ್ದೇನೆ. ಈಗ ಇದನ್ನು ಒಲೆಯ ಮೇಲಿಟ್ಟು ಬೇಯಿಸಬೇಕು. ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಬೇಕು. ಹಾಗೆ ಮಧ್ಯದಲ್ಲಿ ಮುಚ್ಚಳ ತೆಗೆದು ಕೈಯಾಡಿಸುತ್ತಾ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಕೈಯಾಡಿಸಿ ಇನ್ನೊಮ್ಮೆ ಮುಚ್ಚಿ ಬೇಯಿಸಬೇಕು. ನೋಡಿ, ಈಗ ಇದು ಕಲರ್ ಚೇಂಜ್ ಆಗಿದೆ. ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದನ್ನು ತಣಿಯಲು ಬಿಡಬೇಕು. ಅಲ್ಲಿಯವರೆಗೆ ನಾವು ಇದಕ್ಕೊಂದು ಮಸಾಲೆ ಹುರಿದುಕೊಳ್ಳುವ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು 1 ಚಮಚ ಕೊಬ್ಬರಿ ಎಣ್ಣೆ, ಹಾಗೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ ಮೇಲೆ ಅರ್ಧ ಚಮಚ ಧನಿಯಾ ಬೀಜ, ಹಾಗೆ ಕಡಲೆ ಗಾತ್ರದ ಇಂಗು. ಇದನ್ನು ಹುರಿದು ಗ್ಯಾಸ್ ಆಫ್ ಮಾಡಿ ಇಲ್ಲಿ ನಾನು 4 ಚಮಚ ತಾಜಾ ತೆಂಗಿನ ತುರಿಯನ್ನು ಸೇರಿಸಿದ್ದೇನೆ. ನೋಡಿ, ಈಗ ಹುರಿದ ಸಾಮಗ್ರಿ ಹಾಗೂ ಬೇಯಿಸಿದ ಸೊಪ್ಪು ಎಲ್ಲ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ ತಗೊಂಡು ಮೊದಲಿಗೆ ಹುರಿದ ಸಾಮಗ್ರಿ ಹಾಗೆ ಬೇಯಿಸಿದ ಮೆಣಸನ್ನು ಹಾಕಿ ಸ್ವಲ್ಪ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ಇದು 2 ಸಲ ರುಬ್ಬಬೇಕು. ಮಿಕ್ಸರ್ ಜಾರ್ ಸಣ್ಣದಾಗಿರುವುದರಿಂದ ಬೇಯಿಸಿದ ನೀರನ್ನೇ ಹಾಕಿಕೊಂಡಿದ್ದೇನೆ. ಈಗ ರುಬ್ಬಿಕೊಂಡು ಬರ್ತೇನೆ. ಈಗ ಒಂದು ಬ್ಯಾಚ್ ರುಬ್ಬಾಗಿದೆ. ಒಂದು ಪಾತ್ರೆಗೆ ಈ ಚಟ್ನಿಯನ್ನು ಹಾಕುತ್ತೇನೆ. ಇನ್ನೊಂದು ಬ್ಯಾಚನ್ನು ರುಬ್ಬಿಕೊಂಡು ಬರ್ತೇನೆ. ಈ ಸೊಪ್ಪನ್ನು ಯಾರೆಲ್ಲ ಬಿಸಾಕ್ತಿದ್ದೀರೋ ಇನ್ನು ಮುಂದೆ ಬಿಸಾಕಬೇಡಿ. ಈ ಥರ ಗೊಜ್ಜನ್ನು ಮಾಡಿಕೊಂಡು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತದೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ 1 ಚಮಚ ಕೊಬ್ಬರಿ ಎಣ್ಣೆ ಕಾದಾದ ನಂತರ ಸಾಸಿವೆ ಚಟಪಟ ಅಂದ ನಂತರ ಬೆಳ್ಳುಳ್ಳಿಯನ್ನು ಹಾಕುತ್ತಿದ್ದೇನೆ. ಒಂದು 10 ರಿಂದ 15 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟುಕೊಂಡಿದ್ದೆ. ಜಜ್ಜಿ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತದೆ. ಹಾಗೆ ಒಣಮೆಣಸು, ಮತ್ತು ಇದಕ್ಕೊಂದು ಇಂಗ್ರೀಡಿಯೆಂಟ್ ಸೇರಿಸಬೇಕು, ಓಂಕಾಳು. ಅದನ್ನು ಸ್ವಲ್ಪ ಕೈಯಲ್ಲಿ ಹಿಸುಕಿ ಹಾಕಬೇಕು. ಸುವಾಸನೆ ಚೆನ್ನಾಗಿ ಬರುತ್ತದೆ. ಈಗ ಒಗ್ಗರಣೆ ಆಗಿದೆ. ಗ್ಯಾಸ್ ಆಫ್ ಮಾಡಿ ಚಟ್ನಿಗೆ ಸೇರಿಸಿದರೆ ರುಚಿಯಾದ ಹಾಗೂ ಆರೋಗ್ಯಕರವಾದ ನವಿಲುಕೋಸು ಸೊಪ್ಪಿನ ಚಟ್ನಿ ರೆಡಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ಹಳ್ಳಿ ರೆಸಿಪಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್
ನಿಮಗೆ ಮೊದಲೇ ತಲುಪುತ್ತದೆ. ಈ ಚಟ್ನಿಯನ್ನು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡುವುದಂತೂ ಗ್ಯಾರಂಟಿ. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ ಹಾಗೂ ದೋಸೆ ಎಲ್ಲದಕ್ಕೂ ತುಂಬಾ ಸೂಪರ್ ಆಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.